ಅವುಗಳು ಸಾವಿಗೆ ಕಾರಣವಾಗುತ್ತವೆ. ಇದು ನಮ್ಮ ದೇಶದಲ್ಲಿ ಒಂದು ಮುಖ್ಯ ಚಿಂತೆ. ಅದಕ್ಕೆ ನಿನ್ನ ಗಲೀಜನ್ನು ನನ್ನ ನೀರಿನಿಂದ ದೂರವಿಡು. ನಿನ್ನಿಂದ ನಮಗೆ ರೋಗ ತರಿಸುತ್ತೀಯಾ? ಆದರೆ ನಾನು ದೂರವೇ ಇದ್ದೇನೆ. ಮಳೆ ಬಂದರೆ ಎಲ್ಲಾ ಕಸವು ಕೆರೆಗೆ ಬರುತ್ತದೆ. ಇದಕ್ಕೆ ಹರಿಯುವುದು ಎನ್ನುತ್ತಾರೆ. ಇದು ಜಲಚಕ್ರದ ಒಂದು ಭಾಗ. ಜಲಚಕ್ರ ಎಂದರೇನು? ಹೌದು, ಇದು ಜಲಚಕ್ರ. ನೀರು ನಳದಿಂದ ಬರುವುದಿಲ್ಲ, ಎಲ್ಲ ಕಡೆಗೆ ಇದೆ. ಆಕಾಶದಲ್ಲಿ ನೀರೇ ಕಾಣಿಸುತ್ತಿಲ್ಲ. ಅವಳಿಗೆ ಆಕಾಶದಲ್ಲಿ ನೀರೇ ಕಾಣಿಸುತ್ತಿಲ್ಲವಂತೆ. ನೀನು ಮೋಡ ಎಂದರೆ ಏನೆಂದು ತಿಳಿದಿದ್ದೀಯಾ? ತಾಳು, ಮೋಡವೇ ಆಕಾಶದ ನೀರು. ಆಕಾಶದಲ್ಲಿರುವ ಲಕ್ಷಾಂತರ ನೀರಿನ ಹನಿಗಳೇ ಮೋಡಗಳು. ಆದರೆ ನಮಗೆ ಮೋಡದಿಂದ ನೀರು ಹೇಗೆ ಬರುತ್ತದೆ? ಅದಕ್ಕೆ ಅವಪತನ ಎನ್ನುವರು. ಅವಪತನ ಎಂದರೇನು? ಅವಪತನ ಎಂದರೆ ನೀರಿನ ಆವಿಯು ಭಾರವಾಗಿ ಗಾಳಿಯು ಬೀಸಿದಾಗ ತಂಪಾಗಿ ಗಾಳಿಯಲ್ಲಿ ನಿಲ್ಲದೆ ನೀರಿನ ಹನಿ ಅಥವಾ ಆಲಿಕಲ್ಲುಗಳ ರೂಪದಲ್ಲಿ ನೀರು ಭೂಮಿಯನ್ನು ತಲುಪುವುದು. ಆಮೇಲೆ ಆ ಮಳೆಯು ನಮ್ಮ ಕೆರೆ, ನದಿ, ಸಾಗರಗಳಿಗೆ ಸೇರುತ್ತವೆ ಮತ್ತು ಗಿಡಗಳು ಆ ನೀರನ್ನು ಹೀರಿಕೊಳ್ಳುತ್ತವೆ. ಆದರೆ ನೀರಿನ ಹನಿಗಳು ಹೇಗೆ ಮೋಡವಾಗುತ್ತವೆ? ಘನೀಕರಣದಿಂದ. ಯಾರು? ಘನೀಕರಣ ಎಂದರೆ ಆವಿಯಾದ ನೀರು ಮೋಡಕ್ಕೆ ಸೇರಿದ ನಂತರ ತಂಪಾದ ಗಾಳಿ ಬೀಸಿದಾಗ ತೇವಾಂಶ ಭರಿತ ನೀರು ಹನಿಗಳಾಗುತ್ತವೆ. ಆದರೆ ಗಾಳಿಯಲ್ಲಿ ಹೇಗೆ ನೀರಾವಿ ಸೇರುತ್ತವೆ? ಅದು ನನಗೆ ಗೊತ್ತು. ಅದು ಬಾಷ್ಪೀಕರಣ. ಬಾಷ್ಪೀಕರಣ ಎಂದರೆ ಸೂರ್ಯನ ಶಾಖದಿಂದ ಸಮುದ್ರ, ನದಿ, ಕೆರೆಯ ನೀರು ಬಿಸಿಯಾಗಿ ಅನಿಲದ ರೂಪದಲ್ಲಿ ನೀರಾವಿಯಾಗಿ ಆಕಾಶಕ್ಕೆ ಸೇರುತ್ತದೆ. ನನ್ನ ಬೆವರು ಸಹ ಬಾಷ್ಪೀಕರಣ ಹೊಂದುತ್ತದೆ. ಈ ಮರವು ಜಲಚಕ್ರದ ಒಂದು ಭಾಗವೇ? ಖಂಡಿತ. ನೆನಪಿಸಿಕೊ, ನೀರು ಹೇಗೆ ಭೂಮಿಯ ಒಳಗೆ ಹೋಗುತ್ತದೆ ಎಂದು. ನನಗೆ ಗೊತ್ತು. ಆ ನೀರು ಸೂರ್ಯನ ಶಾಖದಿಂದ ಬಚ್ಚಿಕೊಳ್ಳುತ್ತದೆ. ಹಾಗಾಗಿ ಆ ನೀರು ಬಾಷ್ಪೀಕರಣ ಆಗುವುದಿಲ್ಲ. ಆಗ ಆ ಮರವು ನೀರನ್ನು ತನ್ನ ಬೇರಿನ ಮೂಲಕ ಮರದ ತುದಿಯವರೆಗೆ ಎಳೆದುಕೊಳ್ಳುತ್ತದೆ. ಆಗ ನೀರು ಎಲೆಯಲ್ಲಿರುವ ಚಿಕ್ಕ ಚಿಕ್ಕ ರಂಧ್ರಗಳ ಮೂಲಕ ಹೊರಬರುವುದನ್ನು ಬಾಷ್ಪ ವಿಸರ್ಜನೆ ಎನ್ನುತ್ತೇವೆ. ಬಾಷ್ಪ? ನಾನು ತಿಳಿದಿದ್ದೇನೆ. ಬಾಷ್ಪ ವಿಸರ್ಜನೆಯಿಂದ ಮರದ ತೇವಾಂಶ ಮತ್ತು ಅಂತರ್ಜಲವು ಹೇಗೆ ಆಕಾಶಕ್ಕೆ ತಲುಪುತ್ತದೆ ಎಂದು. ಅವಳು ಕಾಣುತ್ತಿರುವಂತೆ ಸಾಮಾನ್ಯದವಳಲ್ಲ. ನಾನು ನಗರದಲ್ಲಿರುವ ನನ್ನ ಸ್ನೇಹಿತರಿಗೆ ತುಂಬ ಹೇಳುವುದಿದೆ. ನಾನು ನೀವೆಲ್ಲರೂ ಈ ಮರದ ಜೊತೆಗಿರುವಾಗ ಒಂದು ಫೋಟೋ ತೆಗೆಯಲೇ? ಆನಿ, ಈಗ ಕಾಡನ್ನು ಬಿಡುವ ಸಮಯ ಬಂದಿದೆ. ಏಕೆಂದರೆ ನಗರದ ನಿನ್ನ ಜೀವನ ನಮ್ಮ ಕಾಡನ್ನು ಹಾಳು ಮಾಡುತ್ತಿರುವ ವಿಷಯ ನನ್ನ ಗಮನಕ್ಕೆ ಬಂದಿದೆ. ತಾಳಿರಿ, ಇವಳು ಪ್ರಾರಂಭದಿಂದಲೂ ನನ್ನ ನೀರನ್ನು ಹಾಳು ಮಾಡುತ್ತಿದ್ದಾಳೆ. ಹಾಗಾಗಿ ಇವಳನ್ನು ಪುನಃ ಕಳಿಸಿಬಿಡಿ. ನಿನ್ನ ನೀರ? ನಾನು ನಿನ್ನನ್ನು ಆಮೇಲೆ ವಿಚಾರಿಸುತ್ತೇನೆ. ಆನಿ, ಇನ್ನು ಏಕೆ ಇಲ್ಲಿದ್ದೀಯಾ? ನಿಲ್ಲಿರಿ, ನಾನು ನಿಮಗೆ ಮಾತು ಕೊಡುತ್ತೇನೆ. ನಾನು ನಿಮ್ಮಿಂದ ತುಂಬ ಕಲಿತಿದ್ದೇನೆ. ನನ್ನ ನಡವಳಿಕೆಯಿಂದ ಜಲಚಕ್ರದ ಮೇಲಾಗುತ್ತಿದ್ದ ಪರಿಣಾಮ ಅರಿತಿದ್ದೇನೆ. ಜಲಚಕ್ರ ಎಂದರೇನು ಮತ್ತು ಅದರ ಮಹತ್ವದ ಬಗ್ಗೆ ತಿಳಿದುಕೊಂಡಿದ್ದೇನೆ. ಅದನ್ನು ನಿಮ್ಮ ಮುಂದೆ ಪ್ರದರ್ಶಿಸುವೆ. ಬಾರೋ 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 ಬಾರೋ, ಎಲ್ಲಿರುವೆ ಮಳೆರಾಯ, ಎಲ್ಲಿರುವೆ ಮಳೆರಾಯ, ಬಾರೋ ಮಳೆರಾಯ, ಬಾರೋ ಮಳೆರಾಯ, ಬಾರೋ ಮಳೆರಾಯ.
ಸಾಗರದಿಂದ ಆವಿಯಾಗಿ ಆಗಸದಲ್ಲಿ ಮೋಡವಾಗಿ ಮೋಡ ಕರಗಿ ನೀರಾಗಿ ಹನಿಮುತ್ತಿನ ಸರವಾಗಿ ಮೋಡ ಕರಗಿ ನೀರಾಗಿ ಹನಿಮುತ್ತಿನ ಸರವಾಗಿ ಬಾರೋ 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 ಢಂ ಢಂ ಗುಡುಗುತ್ತ ಬಾರು ಮಿಂಚನು ಚೆಲ್ಲುತ್ತ ಬಾರು ಭುವಿಯನು ನೆನೆಸುತ್ತ ಬಾರು ಬನದ ಕೊಳೆಯ ತೊಳೆಯಬಾರು ಢಂ ಢಂ ಗುಡುಗುತ್ತ ಬಾರು ಮಿಂಚನು ಚೆಲ್ಲುತ್ತ ಬಾರು ಭುವಿಯನು ನೆನೆಸುತ್ತ ಬಾರು ಬನದ ಕೊಳೆಯ ತೊಳೆಯಬಾರು ಬಾರೋ 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 ಸಂತಸ ಹಂಚುತ್ತ ಬಂದ ಜಗವನ್ನು ನಗಿಸುತ್ತ ಬಂದ ತುಂತುರು ಸುರಿಯುತ್ತ ಬಂದ ಮಳೆರಾಯ ಸಂತಸ ಹಂಚುತ್ತ ಬಂದ ಜಗವನ್ನು ನಗಿಸುತ್ತ ಬಂದ